In kidney transplantation, is it living or deceased donor is better? Which one is better? I am here to simplify for you. ನಮಸ್ಕಾರ, ನಾನು ಡಾಕ್ಟರ್ ರವೀಂದ್ರ ಮದ್ರಿಕಿ, ಕಿಡ್ನಿ ರೋಗ ತಜ್ಞ, ಯಶೋಧ ಆಸ್ಪತ್ರೆ ವಿಜಯಪುರ. ಕಳೆದ 19 ವರ್ಷಗಳಿಂದ ಬಿಜಾಪುರದಲ್ಲಿ ಕಿಡ್ನಿ ರೋಗಗಳ ಚಿಕಿತ್ಸೆಯಲ್ಲಿ ತೊಡಗಿದ್ದೇನೆ. 19 ವರ್ಷಗಳಲ್ಲಿ ಆಲ್ಮೋಸ್ಟ್ 300ಗಳಷ್ಟು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅನ್ನು ಮಾಡಿಸಿದ್ದೇನೆ ಮತ್ತು ಕಳೆದ 2 ವರ್ಷಗಳಿಂದ ನಾವು ಬಿಜಾಪುರದ ಯಶೋಧ ಆಸ್ಪತ್ರೆಯಲ್ಲಿಯೇ 16 ಸಕ್ಸಸ್ಫುಲ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೇವೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಂದಾಗ 2 ಪ್ರಶ್ನೆಗಳು ಬರುವುದು ಕಾಮನ್ ಆಗಿ. ಕಿಡ್ನಿ ಡೋನರ್ ಯಾರು ಕೊಡಬೇಕು ಅಂತ. ಕಿಡ್ನಿ ಡೊನೇಷನ್ ಅಲ್ಲಿ 2 ಟೈಪ್ ಇದೆ. ಒಂದು ಲಿವಿಂಗ್ ಡೋನರ್, ಇನ್ನೊಂದು ಡಿಸೀಸ್ ಡೋನರ್ ಅಂತೀವಿ. ಲಿವಿಂಗ್ ಡೋನರ್ ಅಂದ್ರೆ ಇಟ್ ಇಸ್ ಎ ಲಿವಿಂಗ್, ಅಂದ್ರೆ ಮೋಸ್ಟ್ ಆಫ್ ದಿ ಟೈಮ್ ರಿಲೇಟೆಡ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅಂತೀವಿ. ಅಂದ್ರೆ ಯಾರಾದ್ರೂ 18ರಿಂದ 65 ವರ್ಷ, ಕೆಲವೊಮ್ಮೆ ಬಾರ್ಡರ್ ಲೈನ್ ಡೋನರ್ ಲಿವಿಂಗ್ ಅಂದ್ರೆ ಅಪ್ ಟು 75 ವರ್ಷಗಳನ್ನು ಕೊಡಬಹುದು. ಬಟ್ ಲಿವಿಂಗ್ ಡೋನರ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ದಿಸ್ ಇಸ್ ಮೋರ್ ಅಡ್ವಾಂಟೇಜಸ್. ಬೇಕಂದ್ರೆ ನಾವು ಪ್ಲಾನ್ ಮಾಡಿ ಸರ್ಜರಿ ಮಾಡ್ತೀವಿ. ಇದರಲ್ಲಿ ಪ್ಲಾನ್ ಅಂತಂದ್ರೆ ಡೋನರ್ನು ಸಹಿತ ಎಲ್ಲಾನು ಡಿಟೇಲ್ ಆಗಿ ಚೆಕ್ಅಪ್ ಮಾಡಿ, ಪೇಷಂಟ್ ಚೆಕ್ಅಪ್ ಮಾಡಿಕೊಂಡು ಸರ್ಜರಿ ವಿಲ್ ಬಿ ಪ್ಲಾನ್ಡ್ ಅಂಡ್ ರಿಸಲ್ಟ್ಸ್ ಆರ್ ಮಚ್ ಬೆಟರ್. ಯಾಕಂದ್ರೆ ಇಟ್ ಈಸ್ ಎ ಪ್ಲಾನ್ಡ್ ಸರ್ಜರಿ, ಟ್ರೀಟ್ಮೆಂಟ್ ಇರ್ತೈತಿ, ಕೌನ್ಸಿಲಿಂಗ್ ಆಗಿರ್ತೈತಿ, ಮತ್ತೆ ಮ್ಯಾಚಿಂಗ್ ಎಲ್ಲಾನು ಟೆಸ್ಟ್ ಮಾಡ್ಲಿಕ್ಕೆ ನಮ್ಗೆ ಟೈಮ್ ಸಿಕ್ಕಿರ್ತೈತಿ.